ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮದುವೆ ಬಟ್ಟೆನ ಸ್ಟಿಚ್ ಮಾಡಿದ್ದೆ. ಸಿಂಪಲ್ ಅಂದರೆ ಸಿಂಪಲ್ ಅಮೌಂಟಲ್ಲಿ ಅವರು ಸ್ಟಿಚ್ ಮಾಡಿಸ್ಕೊಂಡ್ರು ಅಂತಲೇ ಹೇಳ್ಬೋದು. ಇದು ನೋಡಿ, ಯಾವುದೇ ಮದುವೆ ಬಟ್ಟೆನ ಸ್ಟಿಚ್ ಮಾಡಿದ್ರು ಕೂಡ ಇದೊಂದು ಲೆಹೆಂಗಾ ಇದ್ದೇ ಇರುತ್ತೆ, ರೆಡಿ ಲೆಹೆಂಗಾ. ಸೈಡ್ ಮಾತ್ರ ಸ್ಟಿಚ್ ಮಾಡಿ ಈ ರೀತಿ ದಾರಾನ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಡೋರಿ ಮಾಡಿ ದಾರಾನ ನಾನು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಸೈಡ್ ಮಾತ್ರ ಸ್ಟಿಚಿಂಗ್ ಮಾಡಿದ್ದೀನಿ. ಸೈಡ್ ಸ್ಟಿಚ್ ಮಾಡೋದಕ್ಕೇ 3 ಸೂಜಿ ಏನೋ ಮುರಿದೋಯ್ತು. ಪೂರ್ತಿಯಾಗಿ ಸ್ಟೋನ್ ಇರೋದ್ರಿಂದ ಸ್ಟಿಚ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಮತ್ತು ಕೆಳಗಡೆ ಲಾಸ್ಟಲ್ಲಂತೂ ಕ್ಯಾನ್ ಇರೋದ್ರಿಂದ ಅಲ್ಲೂ ಕೂಡ ತುಂಬಾ ಸ್ಟಿಚ್ ಮಾಡೋದು ಕಷ್ಟ ಅನ್ನಿಸ್ತು. ಕೊನೆಗೆ ಸ್ವಲ್ಪನ ಸೂಜಿಲಿ ನಾನು ಸ್ಟಿಚ್ ಮಾಡಿದೆ. ಇದು ನೋಡಿ ಬ್ಲೌಸು, ಅದರಲ್ಲೇ ವರ್ಕ್ ಬಂದಿತ್ತು, ಸ್ಟೋನ್ ವರ್ಕ್ ಎಲ್ಲ ಬಂದಿತ್ತು ಅದರಲ್ಲೇ. ಸ್ಲೀವ್ಸಿಗೆ ಲೈನಿಂಗ್ ಬೇಡ ಅಂತ ಹೇಳಿದರು, ಹಾಗೆಯೇ ಸ್ಲೀವ್ಸಿಗೆ ಲೈನಿಂಗ್ ಕೊಟ್ಟಿಲ್ಲ. ಲೈನಿಂಗು ಕೂಡ ಅದರಲ್ಲೇ ಕೊಟ್ಟಿದ್ದರು. ವರ್ಕ್ ಏನಿದೆ ಆ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಫ್ರಂಟು ಬ್ಯಾಕೆಲ್ಲ ಬೋಟ್ ನೆಕ್ ಇರೋದ್ರಿಂದ ಬ್ಯಾಕು ಸ್ವಲ್ಪ ಡೀಪ್ನ ಮಾಡಿದ್ದೀನಿ. ಕಸ್ಟಮರ್ ಹತ್ರನೇ ಕೇಳ್ಕೊಂಡಿದ್ದೆ, ಡೀಪ್ ಮಾಡ್ತೀನಿ ಬ್ಯಾಕು, ಫ್ರಂಟ್ ಮಾತ್ರ ಬೋಟ್ ನೆಕ್ ಸ್ಟಿಚ್ ಮಾಡ್ತೀನಿ ಅಂತ ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಈ ಥರ ತುಂಬ ಮದುವೆ ಬಟ್ಟೆಗಳಲ್ಲಿ ಇದೊಂದು ಸ್ಟಿಚ್ ಮಾಡಲೇಬೇಕು, ಇದೊಂದು ತಂದು ಕೊಡ್ತಾರೆ. ಇದು ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಅವ್ರು ಯಾವುದೇ ರೀತಿ ಡಿಸೈನ್ ಬೇಡ, ಸ್ಲೀವ್ಸಿಗೆ ಮಾತ್ರ ಈ ರೀತಿ ಬಫ್ ಇರಲಿ ಅಂತ ಹೇಳಿದರು. ಹುಡುಗಿ ಅಮ್ಮಂದಂತೆ ಇದು. ಬಫಿಗೆ ಸೀರೆ ಬಟ್ಟೆನ ಕಟ್ ಮಾಡಿಕೊಂಡ್ರೆ ನಾವು ದಪ್ಪ ಇರೋದ್ರಿಂದ ಬಟ್ಟೆ ಸಾಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಬೇರೆ ಬಟ್ಟೆನ ಮ್ಯಾಚಿಂಗ್ ಆಗೋ ರೀತಿ ಬಟ್ಟೆನ ತಂದು ಆ ರೀತಿ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ. ಹುಡುಗಿ ಅಮ್ಮಂದು 1-2-3 ಮತ್ತು ಹುಡುಗಿದು 1-2-3, ಇನ್ನು ಬಾಕಿದೆಲ್ಲ ಬೇರೆ ಅವ್ರ ರಿಲೇಷನ್ದೇ ಜಾಸ್ತಿಯಾಗಿ ಸ್ಟಿಚ್ ಮಾಡಿಸ್ಕೊಂಡ್ರು. ಎಲ್ಲದಕ್ಕೂ ಕೂಡ ಫಾಲ್ ಬೇಡ, ಬರೀ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಕೊಡಿ, ಕಡಿಮೆ ಅಮೌಂಟಲ್ಲೇ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗಾಗಿ ಕಡಿಮೆ ಅಮೌಂಟಲ್ಲೇ ಎಲ್ಲ ಬ್ಲೌಸು ಅವರು ಸುಮಾರು ಅವ್ರ ಅಕ್ಕ ತಂಗಿ ಮತ್ತು ಅವ್ರ ನಾದಿನಿ ಈ ರೀತಿಯಾಗಿ ಎಲ್ಲರಿಗೂ ತಂದುಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಅವ್ರು ಹೇಳ್ದಾಗೇ ಎಲ್ಲದಕ್ಕೂ ಕೂಡ ಫಾಲ್ ಹಾಕಲಿಲ್ಲ, ಬರೀ ಬ್ಲೌಸ್ನ ಮಾತ್ರ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ. ಅದರಲ್ಲಿ 1-3 ಜನಕ್ಕೆ ಮಾತ್ರ ಈ ರೀತಿಯಾಗಿ ಒಬ್ಬರಿಗೆ ವರ್ಕ್ ಮಾಡಿಸ್ಕೊಂಡ್ರು. ಅವರ ಅಮ್ಮನಿಗೆ ವರ್ಕೂ ಇಲ್ಲ, ಹಾಗೇ ಬರೀ ಇದು ಮಾತ್ರ ಹಾಕ್ಸ್ಕೊಂಡ್ರು. ಸ್ಲೀವ್ಸಿಗೆ ಮಾತ್ರ ಡಿಸೈನ್ ಮಾಡಿಸ್ಕೊಂಡ್ರು 2ಕ್ಕೆ. ಹುಡುಗಿಗೆ ಈ ರೀತಿ ಒಂದನ್ನು ನಾರ್ಮಲಾಗಿ ಸ್ಟಿಚ್ ಮಾಡಿ ಬಫ್ ಮಾಡಿದ್ದೀನಿ ಸ್ವಲ್ಪ. ಅದೊಂದು ಬ್ಲ್ಯಾಕ್ ಕಲರ್ ತೋರಿಸಿದ್ನಲ್ಲ, ಅದು ಅಷ್ಟೇ ನಾರ್ಮಲಾಗಿ ಸ್ಟಿಚ್ ಮಾಡಿ ಲೇಸ್ ಕೊಟ್ಟಿದ್ದೀನಿ. ಅಕ್ಕ ನಮಗೆ ಸಿಂಪಲಾಗಿ ಇರಲಿ, ಜಾಸ್ತಿ ಅಮೌಂಟ್ ಎಲ್ಲ ಯಾವುದು ಬೇಡ ಅಂತ ಹೇಳಿದರು. ಕೆಲವೊಬ್ಬರು ಈ ರೀತಿ ಇರುತ್ತೆ, ಆ ರೀತಿ ಆದಾಗ ನಾವು ಅವರಿಗೆ ಅಡ್ಜಸ್ಟ್ ಆಗಿ ಆ ರೀತಿಯೂ ಕೂಡ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಇದು ನೋಡಿ, ಅವ್ರು ನಾದಿನಿದೇನು ಅಂತ ಹೇಳಿದರು. ಇದು ಒಂದಕ್ಕೆ ವರ್ಕ್ ಮಾಡಿ ಅಂದರು. ಅದು ಒಂದೇ ಕಲರ್ ಆಗಿರೋದ್ರಿಂದ ಈ ರೀತಿ ಬಾರ್ಡ್ರಲ್ಲಿ ಏನಿದೆ ನೀಲಿ ಅದನ್ನು ಹಾಕಿ ಮಾಡಿದ್ದೀನಿ. ಸೀರೆ ಬ್ಲೌಸ್ ಎಲ್ಲ ಒಂದೇ ಕಲರ್ ಇತ್ತು, ಬಾರ್ಡ್ರು ಮಾತ್ರ ನೀಲಿ ಕಲರ್ ಇತ್ತು. ಈ ರೀತಿ ವರ್ಕ್ ಮಾಡಿದ್ದೀನಿ. ಅವ್ರು ಅಮೌಂಟ್ ಹೇಳ್ಬಿಟ್ಟಿದ್ರು, ಇಷ್ಟು ಅಮೌಂಟಿಗೆ ಮಾಡಿಕೊಡಿ ನಮಗೆ ಅಂತ ಹೇಳಿದರು. ಅಷ್ಟು ಅಮೌಂಟಿಗೆ ಮಾಡಿಕೊಟ್ಟಿದ್ದೀನಿ. ಆದಷ್ಟು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿರ್ತೀನಿ ಅಮೌಂಟ್, ಎಲ್ಲದರಲ್ಲೂ ವೀಡಿಯೋದಲ್ಲೂ ಸುಮಾರು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಅಮೌಂಟ್ ಎಷ್ಟು ತಗೋತೀನಿ, ಸ್ಟಾರ್ಟಿಂಗ್ ಎಷ್ಟು ತಗೋತೀನಿ, ಮತ್ತು ವರ್ಕಿಗೆ ಎಷ್ಟು ತಗೋತೀನಿ ಅಂತೆಲ್ಲದು ಕೂಡ ಹೇಳಿದ್ದೀನಿ. ಎಲ್ಲ ವೀಡಿಯೋಸ್ನ ನೋಡಿ ನೀವೆಲ್ಲ ತಿಳ್ಕೊಬೇಕು ಅನ್ನೋಗಿದೆ. ಎಲ್ಲ ವೀಡಿಯೋಸ್ನ ನೋಡಿ ನನಗೂ ಕೂಡ ಸಪೋರ್ಟ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ವರ್ಕ್ ಮಾಡಿಸ್ಕೊಂಡ್ರೆ ಯಾವ ರೀತಿ, ಸ್ಟಿಚ್ ಮಾಡಿದ್ರೆ ಯಾವ ರೀತಿ ಅಂದರೆ ಟೈಲರ್ಸ್ಗಳಿಗೂ ಹೆಲ್ಪ್ ಆಗುತ್ತೆ. ನೋಡ್ತಿದ್ರೆ ಅವರು ಕೂಡ ಎಷ್ಟೆಷ್ಟು ತೊಗೋಬೋದು ನಾವು ಅನ್ನೋ ಹೆಲ್ಪ್ ಆಗುತ್ತೆ. ಇವಾಗ ತೋರಿಸ್ತಿರೋದೆಲ್ಲ ಹುಡುಗಿದು. ಇದು ನೋಡಿ, ಇದು 2 ಮಾತ್ರ ಹುಡುಗಿ ವರ್ಕ್ನ ಮಾಡಿಸ್ಕೊಂಡಿದ್ದು. ಇದು ನೋಡಿ, ಈ ರೀತಿ ವರ್ಕ್ ಮಾಡಿಸ್ಕೊಂಡಿದ್ದಾಳೆ. ಸ್ಲೀವ್ಸಿಗೆ ಬಾರ್ಡರ್ ಲೈನ್ ಹಾಕಿದ್ದೀನಿ, ಮತ್ತು ಬುಟ್ಟಾಸ್ ಹಾಕಿ ಬ್ಯಾಕಿಗೆ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಸೀರೆ ಕಲರ್ ಬೇರೆ ಬೇರೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ವರ್ಕು ಕೂಡ. ಹುಡುಗಿನೇ ಚಾಯ್ಸ್ ಮಾಡಿತ್ತು ಈ ರೀತಿ ಇರಲಿ ಅಂತ, ಆ ರೀತಿಯಾಗಿ ಮಾಡಿದೆ. ಕೆಲವೊಂದು ಸಲ ಈ ರೀತಿಯೆಲ್ಲ ಇರುತ್ತೆ, ಕಷ್ಟಪಟ್ಟು ಅವರಿಗೂ ಕೂಡ ಹೆಲ್ಪ್ ಆಗಬೇಕು, ನಮಗೂ ಕೂಡ ಜಾಸ್ತಿ ಲಾಸ್ ಆಗಬಾರ್ದು, ಆ ರೀತಿಯಾಗಿ ಮಾಡ್ಕೊಂಡು ಕೆಲಸನ ಮಾಡಿಕೊಡ್ತೀವಿ. ಆದರೂ ಕೂಡ ಕೆಲವೊಂದಷ್ಟು ಜನ ಅಮೌಂಟ್ ಕೊಡೋದಕ್ಕೆ ನಿಜವಾಗ್ಲೂ ಬೇಜಾರು ಮಾಡ್ತಾರೆ. ಯಾರೆಲ್ಲ ಟೈಲರ್ಸ್ಗೆ ಈ ಥರದೊಂದು ಅನುಭವ ಆಗಿರುತ್ತೆ ಅನ್ಕೋತೀನಿ. ನೋಡಿ, ಇದು ಅವ್ರ ಅಮ್ಮಂದು. ಇದಕ್ಕೂ ಕೂಡ ಅಷ್ಟೇ ಲೇಸ್ ಕೊಟ್ಟಿದ್ದೀನಿ, ಮತ್ತು ಈ ರೀತಿ ಬಫ್ ಮಾಡಿದ್ದೀನಿ. ಸ್ವಲ್ಪ ನರಿಗೆನ ಕೊಟ್ಟಿದ್ದೀನಿ, ಸೀರೆ ಬಟ್ಟೆನ ತೊಗೊಂಡು ಸ್ವಲ್ಪ ನರಿಗೆನ ಕೊಟ್ಟಿದ್ದೀನಿ. ಎಲ್ಲ ಟೈಲರ್ಸ್ಗೂ ಈ ಥರದೊಂದು ಅನುಭವ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅಮೌಂಟ್ ಕೊಡೋವರು ಸ್ಟಿಚ್ ಮಾಡಿಸ್ಕೋರ್ಗೂ ಸ್ಟಿಚ್ ಮಾಡಿಸ್ಕೋತಾರೆ, ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ಅಮೌಂಟ್ ಕೊಡೋದಕ್ಕೆ ಹೊಟ್ಟೆ ಹೊರ್ಕೋತಾರೆ. ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತಾರೆ. ಆಮೇಲೆ ಸ್ಟಿಚ್ ಮಾಡೋವ್ರಿಗೂ ಸ್ಟಿಚ್ ಮಾಡಿಲ್ಲ ಅಂತ ರೇಗಾಡ್ತಾರೆ. ಸ್ಟಿಚ್ ಮಾಡಿದ್ದೀವಿ ಬಂದು ತೊಗೊಂಡೋಗಿ ಅಂದರೆ ಅಮೌಂಟ್ ಇವಾಗಿಲ್ಲ, ನೆಕ್ಸ್ಟ್ ಕೊಡ್ತೀವಿ ಕೊಡಿ ಅಂತ ಹೇಳ್ತಾರೆ. ಈ ರೀತಿ ಮಾಡ್ತಾರೆ ತುಂಬ ಜನ. ಇತ್ತೀಚೆಗೆ ತುಂಬಾ ಬೇಜಾರಾಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗಿ ಸ್ಟಿಚ್ ಮಾಡಿಕೊಟ್ರು, ಶ್ರೀಮಂತಕ್ಕೆ ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೊಂಡ್ರು ಇನ್ನೂ ಅಮೌಂಟ್ ಕೊಟ್ಟಿಲ್ಲ. ಅಷ್ಟು ಬೇಜಾರು ಮಾಡ್ತಾರೆ ಕೆಲವೊಂದಷ್ಟು ಜನ. ನನಗಂತೂ ಇತ್ತೀಚೆಗೆ ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಎಷ್ಟೋ ಫಂಕ್ಷನ್ಗಳಿಗೆ ಹೋಗಲ್ಲ, ಮತ್ತು ಎಷ್ಟೋ ಟೈಮು ನಾವು ನಿದ್ದೆ ಮಾಡ್ದೇ ಕೆಲಸ ಮಾಡ್ತೀವಿ.
ಎಷ್ಟೋ ಟೈಮ್ ಇವಾಗ ಕೆಲವರೆಲ್ಲ ಎಲ್ಲೆಲ್ಲೋ ಹೋಗ್ಬೇಕಿದ್ದಾಗ ಏನೇನೋ ನಮ್ಮದೇ ಆದಂಥ ಪರಿಸ್ಥಿತಿಗಳಿರುತ್ತೆ. ಅದನ್ನೆಲ್ಲ ನಾವು ಎಲ್ಲನೂ ಕೆಲಸನ ಮಾಡಬೇಕು ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಸೈಡ್ಗಿಟ್ಟು ಕೆಲಸನ ಮಾಡ್ತೀವಿ. ಕೆಲವೊಂದು ಸಲ ರಾತ್ರಿ ಊಟ ಮಾಡ್ದೇ ನೈಟು ಸ್ಟಿಚ್ ಮಾಡಿಕೊಡ್ತೀವಿ. ಕೆಲವೊಂದು ಸಲ ಎಲ್ಲೋ ಹೋಗಬೇಕಿತ್ತು, ಅದನ್ನು ಮುಂದಕ್ಕೆ ಹೋಗೋಣ, ಮುಂದೆ ಅದನ್ನು ಮುಂದೊಂದು ದಿವಸ ಯಾವತ್ತಾದರೂ ಹೋದ್ರಾಯಿತು ಅಂತ ಕೆಲಸನೆಲ್ಲ ಮಿಸ್ ಮಾಡಿ ನಾವು ಕಸ್ಟಮರ್ಗಳಿಗೆ ಬಟ್ಟೆ ಕೊಡಬೇಕು. ಕಸ್ಟಮರ್ಗೆ ಬೇಜಾರು ಮಾಡಬಾರ್ದು. ಇವತ್ತು ಒಪ್ಕೊಂಡಿದ್ದೀವಿ ಆ ಕೆಲಸನ ಮಾಡಬೇಕು ಅಂತ ಕೆಲಸನ ಮಾಡ್ತೀವಿ. ಆದರೆ ಅಮೌಂಟ್ ಕೊಡುವಾಗ ನಿಜವಾಗ್ಲೂ ತುಂಬಾ ಬೇಜಾರು ಮಾಡ್ತಾರೆ. ಇತ್ತೀಚೆಗಂತೂ ನನಗಂತೂ ಯಾಕಾದರೂ ಈ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಇರುತ್ತೆ. ಇತ್ತೀಚೆಗಂತೂ ತುಂಬಾ ಕಸ್ಟಮರ್ಗಳು ತುಂಬಾ ಬೇಜಾರು ಮಾಡ್ತಾರೆ. ತುಂಬ ದಿನ ಆಗಿರುತ್ತೆ ಬಟ್ಟೆನ ಕೊಟ್ಟು, ಸ್ಟಿಚ್ ಮಾಡಿಲ್ಲ ಅಂದರೆ ಸ್ಟಿಚ್ ಮಾಡಿಲ್ಲ ಅಂತ ಜಗಳ ಮಾಡ್ತಾರೆ. ಸ್ಟಿಚ್ ಮಾಡಿದ್ದೀವಿ ಬಂದು ಈಸ್ಕೊಡಿ ಅಂದರೆ ಈಸ್ಕೊಳ್ಳೋದೇ ಇಲ್ಲ. 6 ತಿಂಗಳು 3 ತಿಂಗಳವರೆಗೂ ಈಸ್ಕೊಳ್ಳೋದೇ ಇಲ್ಲ. ಕೆಲವೊಬ್ಬರು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ 4-5 ತಂದು ಕೊಡ್ತಾರೆ. 4-5 ತಂದು ಕೊಟ್ಬಿಟ್ಟು ಒಂದು 2ನ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ಟು ಅದನ್ನು ಕೊಡ್ತೀನಲ್ಲ ಅವಾಗ ಕೊಡ್ತೀನಿ ಬಿಡು ಅಮೌಂಟು ಅಂತ ಹೇಳ್ತಾರೆ. ಆ ರೀತಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಕೇಳ್ಕೊತೀನಿ, ಈ ರೀತಿ ಆಗಲ್ಲ, ನೀವು ಅಲ್ಲೇ ಅಮೌಂಟ ಕೊಟ್ಬಿಡಿ, ಬಾಕಿದ ಆಮೇಲೆ ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ಅಮೌಂಟ್ ಕೊಡಿ ಅಂದ್ರೂ ಕೂಡ ಯಾಕೆ ನಾನು ಕೊಡಲ್ವಾ ಹಾಗೆ ಹೀಗೆ ಅಂತ. ಇವಾಗ ಒಂದು 4 ದಿವಸದಿಂದ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ನನಗೆ. ಅಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದರೂ ಕೂಡ ತುಂಬಾ ಬೇಜಾರಾಗುತ್ತೆ ಕೆಲವೊಂದು ಸಲ. ಏಕೆಂದರೆ ಅವ್ರಿಗೆ ಅಮೌಂಟ್ ಕೇಳಿದಾಗ ಅದು ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಕೆಲವರು ಕಸ್ಟಮರು ಏನೂ ಮಾಡಲ್ಲ, ನಿಜವಾಗ್ಲೂ ಒಳ್ಳೆ ಕಸ್ಟಮರ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಬಾರ್ಗಿಂಗು ಕೂಡ ಮಾಡಲ್ಲ, ಕೊಟ್ಟೋಗ್ತಾರೆ. ಕೆಲವು ಕಸ್ಟಮರು ಅಮೌಂಟ್ ಕೇಳಿದ್ರೇ ಜಗಳ ಮಾಡ್ತಾರೆ, ಅಷ್ಟು ಬೇಜಾರಾಗುತ್ತೆ. ಏಕೆಂದರೆ ಈ ರೀತಿಯಾಗಿ ನಿಮಗೂ ಕೂಡ ಅನುಭವ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಈ ರೀತಿ ಅನುಭವ ಆಗಿರುತ್ತೆ ಅನ್ಕೋತೀನಿ. ನೀವು ಕೂಡ ಈ ರೀತಿ ಎಲ್ಲ ಮಾಡ್ಕೋಬೇಡಿ, ಆದಷ್ಟು ಕೆಲಸದಲ್ಲಿ ಶಿಸ್ತಾಗಿರಿ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ ನಾನು. ನೋಡಿ, ಈಗ ನಾನು ತೋರಿಸ್ತಿರೋದು ಹುಡುಗಿದು ಧಾರೆ ಸೀರೆ ಇದ್ದಿದ್ದು ಗೋಲ್ಡ್ ಕಲರೇ ಆಗಿರೋದ್ರಿಂದ ಅಷ್ಟಾಗಿ ಡಾರ್ಕ್ ಆಗಿ ನಿಮಗೆ ಕಾಣಿಸ್ತಿಲ್ಲ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸ್ಟೋನ್ ಎಲ್ಲ ಹಾಕಿದ್ದೀನಿ ಮತ್ತು ಗೋಲ್ಡ್ ಕಲರು ಇವಾಗ ಜಾಸ್ತಿ ಗೋಲ್ಡ್ ಇದೆ, ನಾನು ಲೈಟ್ ಗೋಲ್ಡ್ ಹಾಕಿ ವರ್ಕ್ನ ಮಾಡಿದ್ದೀನಿ. ಸ್ವಲ್ಪ ಗೋಲ್ಡ್ ಕಲರ್ ದಾರ ಮತ್ತು ಗೋಲ್ಡ್ ಕಲರ್ ಜರಿನ ಹಾಕಿ ವರ್ಕ್ ಮಾಡಿದ್ದೀನಿ. ಸ್ವಲ್ಪ ಅಷ್ಟಾಗಿ ಕಾಣಿಸ್ತಿಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಇಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಕಸ್ಟಮರ್ ತೊಗೊಂಡೋಗಿ ತುಂಬ ದಿನ ಆಯಿತು ಇದೊಂದು ವೀಡಿಯೋನ ಎಡಿಟ್ ಮಾಡಿ ಹಾಕೋದಕ್ಕಾಗಿರಲಿಲ್ಲ. ಅವ್ರ ಮದುವೆ ಕೂಡ ಆಗೋಯ್ತು. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಬೀಡ್ಸ್ ಎಲ್ಲ ಹಾಕಿದ್ದೀನಿ ಸ್ಲೀವ್ಸಿಗೂ ಕೂಡ. ಅವರು ತುಂಬ ಬ್ಲೌಸ್ಗಳು ಕೊಟ್ಟಿದ್ದರು, ಒಂದಷ್ಟು ಬ್ಲೌಸ್ಗಳು ಕೊಟ್ಟಿದ್ದರು. ಅವ್ರು ಏನಪ್ಪ ಅಂದರೆ ಎಲ್ಲದಕ್ಕೂ ಕೂಡ ಫಾಲ್ ಬೇಡ, ಬರೀ ಬ್ಲೌಸ್ನ ಮಾತ್ರ ಸ್ಟಿಚ್ ಮಾಡಿಕೊಡಿ, ಇದೆಲ್ಲ ನಮ್ಮ ಅಕ್ಕ ತಂಗಿರ್ದು ನಮ್ಮ ಅಮ್ಮದಿರ್ದು, ಅವರಿಗೆಲ್ಲ ಫಾಲ್ ಹಾಕ್ಸೋದಕ್ಕಾಗಲ್ಲ, ನಮಗೆ ಫಾಲು ಅಂದರೆ ಅಷ್ಟು ಇಷ್ಟನೂ ಆಗಲ್ಲ, ಬೇಡ ನಮಗೆ ಹಾಗೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಪರವಾಗಿಲ್ಲ ಅಂತೇಳಿ ಸ್ಟಿಚ್ ಮಾಡಿಕೊಟ್ಟೆ. ಇವರು ಎಲ್ಲ ಬ್ಲೌಸಿಂದ ಸಪ್ರೇಟಾಗಿ ಸ್ಟಿಚ್ ಮಾಡಿಸ್ಕೊಂಡಂಥ ಬ್ಲೌಸ್ಗಳು ಒಂದು 10 ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡು, ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇಲ್ಲಿ ತೋರಿಸಿದಂಥ ಬ್ಲೌಸ್ಗಳ ಜೊತೆಗೆ ಅದ್ರ ಜೊತೆಗೆ ಅವ್ರ ಅಮ್ಮಂದೊಂದು 3, ಹುಡುಗಿದೊಂದು 4-5 ಏನೋ, ಹುಡುಗಿದೊಂದು 4-5 ಹುಡುಗಿದು ಈ ರೀತಿಯಾಗಿ ಸ್ಟಿಚ್ ಮಾಡಿಸ್ಕೊಂಡು ಎಲ್ಲರಿಂದ ಬರೀ 7,500 ಅಮೌಂಟ್ ಆಗಿತ್ತು ಅಷ್ಟೇ. ಇಷ್ಟು ಅಮೌಂಟಿಗೆ ಸ್ಟಿಚ್ ಮಾಡಿಕೊಡಿ ಅಂತ ಮೊದಲಿಗೆ ಬಿಲ್ ಹಾಸ್ಕೊಂಡ್ಬಿಟ್ಟಿದ್ರು, ನಮ್ಗೆ ಈ ರೀತಿ ಮಾಡಿಕೊಡಿ ಅಂತ. ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಿ ಸ್ಟಿಚ್ ಮಾಡಿಕೊಡ್ತೀವಿ. ಆ ಕಸ್ಟಮರ್ ಯಾವ ರೀತಿ ಇದ್ದಾರೆ ಅದ್ರ ಮೇಲೆ ನೋಡಿ ಕೂಡ ಸ್ಟಿಚ್ ಮಾಡಿಕೊಡ್ತೀವಿ. ಆದರೆ ನಮಗೆ ಕಸ್ಟಮರ್ಗಳು ಕೂಡ ಅಡ್ಜಸ್ಟ್ ಆಗಲ್ಲ. ಎಷ್ಟೋ ಸಲ ತುಂಬ ಬೇಜಾರು ಮಾಡ್ತಾರೆ. ಇತ್ತೀಚೆಗೆ ಒಂದು 3-4 ದಿವಸದಿಂದ ತುಂಬಾ ಬೇಜಾರಾಗುತ್ತೆ. ಎಷ್ಟೋ ಸಲ ನಮ್ಗೆ ಆರೋಗ್ಯ ಸರಿ ಇರಲ್ಲ, ಮತ್ತು ಎಲ್ಲೋ ಹೋಗಬೇಕಾಗಿರುತ್ತೆ. ಎಲ್ಲದನ್ನು ಕೂಡ ಮುಂದೆ ಹಾಕಿ ನಾವು ಕೆಲಸ ಮಾಡ್ತೀವಿ. ನಿಜವಾಗ್ಲೂ ಎಷ್ಟೋ ಸಲ ಎಷ್ಟು ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ನಿದ್ದೆಗೆಟ್ಟು ಕೆಲಸನ ಮಾಡ್ತೀನಿ. ಆದರೆ ಅಮೌಂಟ್ ಕೇಳಿದಾಗ ತುಂಬ ಬೇಜಾರು ಮಾಡ್ತಾರೆ. ನನಗೆ ಇತ್ತೀಚೆಗೆ ಆ ರೀತಿ ಮಾಡೋದು ಜಾಸ್ತಿ ಆಗಿರೋದ್ರ ಜೊತೆಗೆ ಹಳೆಯ ಕಸ್ಟಮರ್ಗಳು ಕೂಡ ತುಂಬ ಇನ್ನೂ ಒಂದು 10-15 ರೂಪಾಯಿ ಅಮೌಂಟನ್ನ ಕೊಡಬೇಕು. 1 ವರ್ಷ 6 ತಿಂಗಳು ಈ ರೀತಿಯಾಗಿದೆ. ಈ ರೀತಿ ಯಾರು ಕೂಡ ಮಾಡ್ಕೋಬೇಡಿ. ನಮಗೇನೆ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಲೈನಿಂಗ್ ಎಲ್ಲ ತರಬೇಕು, ಮತ್ತು ಕರೆಂಟ್ ಬಿಲ್ ಕಟ್ಟಬೇಕು. ಇವಾಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ. ಇವಾಗ ನಾನು ಕಂಪ್ಯೂಟರ್ ಮಿಷಿನಿಗೆ 4 ಲಕ್ಷ ಕೊಟ್ಟಿದ್ದೀನಿ ಅಂದರೆ ಇನ್ನು ಬೇರೆ ಮಿಷಿನ್ಗೆಲ್ಲ ಎಷ್ಟು ಅಮೌಂಟ್ ಖರ್ಚಿರುತ್ತಲ್ವ, ಅದಕ್ಕೆಲ್ಲ ಕರೆಂಟ್ ಬಿಲ್ ಕಟ್ಟಬೇಕು. ಒಂದು ಮಿಷಿನ್ ಹಾಳಾದರೆ 1,000 1,500 ಈ ರೀತಿಯಾಗಿ ಅಮೌಂಟ್ ಬೇಕಾಗುತ್ತೆ. ಲೈನಿಂಗು ಫಾಲು ಎಲ್ಲ ತರಬೇಕಾಗತ್ತೆ. ಈಗ ವರ್ಕ್ ಮಾಡೋದಕ್ಕೆ ಥ್ರೆಡ್ ತರಬೇಕಾಗಿರುತ್ತೆ. ಈ ಥರದ್ದೆಲ್ಲ ಖರ್ಚು ನಮಗೂ ಇರುತ್ತೆ. ಅದನ್ನು ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ. ಅಮೌಂಟ್ ಕೇಳಿದ್ರೆ ನಾವೇನು ಹೊರಟೋಗ್ಬಿಡ್ತೀವ, ನಾವೇನು ಇಲ್ಲೇ ಇರಲ್ವಾ, ಕೊಡ್ತೀವಿ ಸುಮ್ಮನಿರು, ಯಾಕೆ ಹಂಗೆ ಆಡ್ತೀಯಾ ಹಾಗೆ ಹೀಗೆ ಅಂತ ನಮಗೇನೆ ಬೈತಾರೆ ಕಸ್ಟಮರು ಕೂಡ. ಅದು ಎಷ್ಟು ಬೇಜಾರಾಗುತ್ತೆ ಅಂದರೆ, ಒಬ್ಬರು ಕಸ್ಟಮರು ಮದುವೆ ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಟ್ಟಿದ್ದೆ, ಅವರಿಗೆ ಫೋನ್ ಮಾಡಿದೆ. ಇವ್ರು ಹೇಳಿದ್ರು ನಾಳೆ ತಂದುಕೊಟ್ಬಿಡ್ತೀನಿ, ಅಮೌಂಟ್ ಕೊಡಪ್ಪ ಬಟ್ಟೆನ ಅಂತ ಹೇಳಿದ್ರು. ನಾಳೆ ಅಲ್ವಾ ತಂದುಕೊಡಿ ಪರವಾಗಿಲ್ಲ ಅಂತ ಕೊಟ್ಟೆ. ಅವರಿಗೆ ಫೋನ್ ಮಾಡಿದೆ. 4 ದಿನ 5 ದಿನದ ಮೇಲಾಯಿತು, ಅವ್ರು ಬರಲೇ ಇಲ್ಲ. ಫೋನ್ ಮಾಡಿದ ತಕ್ಷಣ ಬರ್ತಿದ್ದೀನಿ ಕಣಪ್ಪ ಈಗಲಿ ಅಂತ ಹೇಳಿದ್ರು. ಬಿಡು ಬರ್ತೀನಿ ಅಂದಮೇಲೆ ತಿರುಗಿ ಏನು ಮಾತು ಅಂತ ಸುಮ್ಮನೆ ಅದೇ. ಆದರೆ ಇಲ್ಲಿ ಬಂದು ನನಗೇನು ಅಮೌಂಟ್ ಕೊಡ್ತಿರ್ಲಿಲ್ವ, ಅಷ್ಟು ಬೇಗ ಫೋನ್ ಮಾಡಿಬಿಟ್ಟಿದೆಯಲ್ಲ, ನನ್ನ ಜೊತೆಲೂ ಜಗಳ ಮಾಡ್ತಾರೆ. ಇದು ನನಗೇನೆ ಬೇಜಾರಾಯಿತು. ಎಷ್ಟು ಬೇಜಾರಾಗುತ್ತೆ ಅಂದರೆ ಕೆಲವೊಂದು ಸಲ
ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಕೆಲವು ಕಸ್ಟಮರ್ಗಳಿಗೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನಾವು, ಅವ್ರು ಹೇಳಿದ ಟೈಮಿಗೆ ಕೊಡ್ತೀವಿ. ಕೆಲವು ಕಸ್ಟಮರ್ಗೆ ಕೊಡೋಕ್ಕಾಗಲ್ಲ ಅಂತಲೂ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಹೊಸ್ದಾಗಿ ಇವಾಗ ಎಷ್ಟೋ ಕಸ್ಟಮರ್ಗೆ ಪಾಪ ಮುಂದಕ್ಕೆ ತಳ್ಳಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಡ್ತೀವಿ. ಎಷ್ಟೋ ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೋತಾರೆ. 3 ತಿಂಗಳು 4 ತಿಂಗಳು ಅವರಿಗೆಲ್ಲ ತಳ್ಳಿ ನಾವು ಈ ಥರ ಕಸ್ಟಮರ್ಗಳಿಗೆ ಮದುವೆ ಫಂಕ್ಷನ್ ಅಂತ ಬಂದವಕ್ಕೆ ಲೇಟ್ ಮಾಡಲ್ಲ, ಮಾಡಿಕೊಡ್ತೀವಿ. ಆದರೂ ಕೂಡ ಈ ರೀತಿ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಎಷ್ಟೇ ಚೆನ್ನಾಗಿದ್ರೂ ಕೂಡ ಅವ್ರ ಹತ್ರ ಮೊದಲಿಗೆ ಸ್ವಲ್ಪ ಅಡ್ವಾನ್ಸ್ನ ತೊಗೊಂಡ್ಬಿಡಿ. ಸ್ವಲ್ಪ ಅಡ್ವಾನ್ಸ್ ತೊಗೊಂಡು ಆಮೇಲೆ ಕೆಲಸ ಮಾಡೋದ್ರಿಂದ ನಮಗೂ ಲಾಸ್ ಆಗೋಲ್ಲ, ಕಸ್ಟಮರ್ಗಳು ಕೂಡ ಬಟ್ಟೆನ ಬೇಗ ಇಸ್ಕೋತಾರೆ. ಏಕೆಂದರೆ ಅವ್ರಿಗೆ ಸ್ವಲ್ಪ ಕೊಟ್ಟಿರೋದ್ರಿಂದ ಇನ್ನು ಸ್ವಲ್ಪ ಕೊಡೋದಕ್ಕೆ ಕಷ್ಟ ಆಗೋಲ್ಲ. ಆವಾಗ ಇನ್ನು ಸ್ವಲ್ಪ ಕೊಟ್ಟು ಬಟ್ಟೆನ ತಗೋತಾರೆ. ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿ. ಇದು ಬೇರೆ ಕಸ್ಟಮರ್ದು ಸ್ಲೀವ್ಸಿಗೆ ಈ ರೀತಿ ನರಿಗೆ ಕೊಡಿ, ಸೀರೆ ಬಟ್ಟೆನ ಕಟ್ ಮಾಡಿಕೊಂಡು ಅಂತ ಹೇಳಿದರು. ಅದೇ ರೀತಿ ಸೀರೆ ಬಟ್ಟೆನ ಕಟ್ ಮಾಡಿಕೊಂಡು ವರ್ಕ್ ಮಾಡಿಕೊಟ್ಟಿದ್ದೀನಿ. ಇದು ನೋಡಿ ಈ ರೀತಿ ಮಾಡಿದ್ದೀನಿ. ಈ ಕಸ್ಟಮರ್ ಕೂಡ ಅಷ್ಟೇ, ಸ್ವಲ್ಪ ಅಮೌಂಟ್ ಕೊಡ್ತೀವಿ, ಇನ್ನು ಸ್ವಲ್ಪ ಅಮೌಂಟು ಆಮೇಲೆ ಕೊಡ್ತೀನಿ, ಇವಾಗ ಸದ್ಯಕ್ಕೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಇನ್ನೇನು ಮಾಡ್ತೀರಾ, ಕೆಲವೊಬ್ಬರು ರೆಗ್ಯುಲರ್ ಕಸ್ಟಮರ್ ಇದ್ದಾಗ ಈ ರೀತಿಯೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಆಯಿತು ಅಂತ ಕೊಡ್ತೀನಿ. ಆದರೆ ಕೊನೆಗೆ ಕೊಡೋಷ್ಟರಲ್ಲಿ ನಮ್ಮ ಜೊತೆಲೇ ಜಗಳ ಮಾಡ್ತಾರೆ. ಈಗ ಕೆಲವು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ಅಮೌಂಟ್ ಕೇಳೋವರೆಗೂ ಏನೂ ಇಲ್ಲ, ಚೆನ್ನಾಗೇ ವೇರ್ ಮಾಡ್ತಾರೆ ಬ್ಲೌಸ್ನ. ಅಮೌಂಟ್ ಕೇಳಿದ ತಕ್ಷಣ ಸರಿ ಇಲ್ಲ ಚೆನ್ನಾಗೇ ಇರಲಿಲ್ಲ ಅಂತ ಹೇಳ್ತಾರೆ. ಆವಾಗ ತೊಗೊಂಬನ್ನಿ, ಆಯಿತು ನಾನು ನೋಡ್ತೀವಿ ಅಂತ ಹೇಳಿದ್ರೆ ಮಾತೇ ಆಡೋದಿಲ್ಲ. ಈ ರೀತಿ ಮಾಡ್ತಾರೆ. ಈ ರೀತಿ ಯಾರು ಕೂಡ ಟೈಲರ್ಸ್ ನೀವು ಕೂಡ ಈ ರೀತಿ ಮಾಡ್ಕೋಬೇಡಿ. ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಿಂದ ನಿಮಗೊಂದಷ್ಟು ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ. ಕಸ್ಟಮರ್ ಜೊತೆ ಯಾವ ರೀತಿಯೆಲ್ಲ ಇರಬೇಕು, ಯಾವ ರೀತಿಯೆಲ್ಲ ಮಾಡಬೇಕು ಅನ್ನೋದೊಂದಷ್ಟು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಕುಚ್ಚು ಫಾಲು ಎಲ್ಲ ಹಾಕಿ ಬ್ಲೌಸ್ ಫಿನಿಶಿಂಗ್ ಮಾಡಿಕೊಟ್ಟೆ. ಆದರೆ ಅವರು 500 ರೂಪಾಯಿ ಮಾತ್ರ ಕೊಟ್ಟು ಇನ್ನು ಬಾಕಿ ಅಮೌಂಟ್ನ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ, ಆಮೇಲೆ ಕೊಡಿ ಹೋಗಲಿ ಅಂತ ಹೇಳಿದೆ. ಆದರೆ ನಾವು ಎಷ್ಟೇ ಅಡ್ಜಸ್ಟ್ ಮಾಡಿಕೊಂಡ್ರು ಕೂಡ ಕೆಲವು ಕಸ್ಟಮರ್ಗೆ ಅಮೌಂಟ್ ಕೊಡುವಾಗ ತುಂಬಾ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೋಬೇಡಿ, ಆದಷ್ಟು ಶಿಸ್ತಾಗಿ ಕೆಲಸನ ಮಾಡಿ.